जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाचि परिमर्दितानां संसारसिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಇಲ್ಲಿವರೆಗೂ ನಾವು ಇದರಲ್ಲಿ ಗೃಹಸ್ಥನಾದವನು ಮಾಡಬೇಕಾದಂತಹ ಕರ್ಮಗಳು ಯಾವುದು, ಅದರ ಬಗ್ಗೆ ವಿಸ್ತಾರವಾಗಿ ಗಮನಿಸ್ತಾ ಇದ್ವು. ಅದರಲ್ಲಿ 7ನೇ ಸ್ಕಂದದ 15ನೇ ಅಧ್ಯಾಯದ 14 ಶ್ಲೋಕಗಳ ಭಾವಾರ್ಥವನ್ನು ನಾವು ಗಮನಿಸಿದ್ದೇವೆ. ಈಗ ನಂತರದಲ್ಲಿ ಅವನದ್ದೇ ಉಳಿದ ಕರ್ತವ್ಯಗಳೇನು ಅಂತ ನೋಡಿ ಇವತ್ತು ಆದಷ್ಟು ಈ ಅಧ್ಯಾಯವನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಗೃಹಸ್ಥನಾದವನು ಪಂಚಯಜ್ಞಗಳನ್ನ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸಿದ್ಧೈರ್ ಯಜ್ಞಾವಶಿಷ್ಟಾರ್ಥೈ ಕಲ್ಪಯೇದ್ ವೃತ್ತಿಮಾತ್ಮನಃ ಶೇಷೆ ಸ್ವತ್ವಂ ತ್ಯಜೇತ್ ಪ್ರಾಜ್ಞಃ ಪದವೀಂ ಮಹತಾಮಿಯಾತ್. ಗೃಹಸ್ಥನಾದಂತಹ ವ್ಯಕ್ತಿ ಪಂಚಯಜ್ಞಗಳನ್ನ ಮಾಡಬೇಕು. ಆ ಪಂಚಯಜ್ಞಗಳನ್ನ ಮಾಡಿದ ಮೇಲೆ ಆ ಪಂಚಯಜ್ಞಗಳ ನಂತರದಲ್ಲಿ ತನಗೇನು ಉಳಿಯತ್ತೋ ಅಥವಾ ಆ ಪಂಚಯಜ್ಞಗಳನ್ನ ಮಾಡಿದ್ರಿಂದಾಗಿ ತನಗೇನು ಸಂಪತ್ತುಗಳು ಸಿಕ್ಕಿರತ್ತೋ ಅದರಿಂದಲೇ ಜೀವನವನ್ನು ಮಾಡಬೇಕು. ಈ ರೀತಿಯಾಗಿ ಜೀವನವನ್ನ ನಿರ್ವಹಣೆ ಮಾಡುವಂತಹ ವ್ಯಕ್ತಿ ಮೋಕ್ಷವನ್ನ ಪಡೆಯಬಲ್ಲ ಅಂತ ಹೇಳ್ತಾರೆ. ಏನದು ಈ ಪಂಚಯಜ್ಞ ಅಂದ್ರೆ ಯಾವುದು? ಪಂಚಯಜ್ಞಗಳು ಅಂತಂದ್ರೆ 5 ಆರಾಧನೆ ಮಾಡುವಂತಹದ್ದು. ಅದು ಬ್ರಹ್ಮಯಜ್ಞ, ಪಿತೃಯಜ್ಞ, ದೇವಯಜ್ಞ, ಭೂತಯಜ್ಞ ಮತ್ತು ಅತಿಥಿ ಯಜ್ಞ ಅಂತ. ಇದರಲ್ಲಿ ಬ್ರಹ್ಮಯಜ್ಞ ಅಂದ್ರೆ ಏನು? ಇದು ದೊಡ್ಡ ಯಜ್ಞ. ಮೊದಲಿಗೆ ಹೇಳೋದೇ ಬ್ರಹ್ಮಯಜ್ಞ. ನಾವೀಗ ಮಾಡ್ತಾ ಇದ್ದೇವಲ್ಲ, ಈ ಯಜ್ಞವನ್ನ ಬ್ರಹ್ಮಯಜ್ಞ ಅಂತ ಕರೀತಾರೆ. ಭಗವದ್ವಿಷಯಕವಾದಂತಹ ಸ್ವಲ್ಪ ಮಟ್ಟಿಗಾದರೂ ಚಿಂತನೆಯನ್ನ ಮಾಡಲೇಬೇಕು. ಬ್ರಹ್ಮ ವಿಷಯಕವಾದ ಚಿಂತನೆ ಏನಿದೆಯೋ, ಶಾಸ್ತ್ರಗಳ ಅಧ್ಯಯನ ಏನಿದೆಯೋ, ಇದು ನಾವು ಮಾಡಬೇಕಾದಂತಹ, ಗೃಹಸ್ಥರು ಪ್ರತಿನಿತ್ಯದಲ್ಲಿ ಅನುಷ್ಠಾನ ಮಾಡಲೇಬೇಕಾದಂತಹ
ದೊಡ್ಡ ಯಜ್ಞಗಳಲ್ಲಿ ಒಂದು ಅಂತ ಕರೆಸಿಕೊಂಡಿದೆ. ಇನ್ನ ಎರಡನೆಯದ್ದು ಪಿತೃಯಜ್ಞ. ಆ ಪಿತೃಯಜ್ಞ ನಾವದನ್ನ ಅನೇಕ ರೀತಿಯಾಗಿ ಮಾಡ್ತೇವೆ. ಪ್ರತಿ ವರ್ಷದಲ್ಲೂ ಕೂಡ ವಾರ್ಷಿಕ ಶ್ರಾದ್ದ ಅಂತ ಗತಿಸಿದಂತಹ ತಮ್ಮ ಪಿತೃಗಳನ್ನು ಉದ್ದೇಶಿಸಿಕೊಂಡು ಮಾಡುವಂತಹ ಶ್ರಾದ್ದಾದಿ ಕರ್ಮಗಳನ್ನು ಪಿತೃಯಜ್ಞ ಅಂತ ಕರೀತಾರೆ. ಅದನ್ನ ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ದೇವಯಜ್ಞ, ಅದ್ ಮುಂದೆ ನಿರೂಪಣೆ ಮಾಡ್ತಾರೆ. ಪ್ರತಿ ವರ್ಷದಲ್ಲಿ ಅಥವಾ ಪ್ರತಿನಿತ್ಯದಲ್ಲೂ ಕೂಡ ಪಿತೃಗಳನ್ನು ಉದ್ದೇಶಿಸಿಕೊಂಡು ಕೊಡುವಂತಹ ತರ್ಪಣಗಳು ಇವೆಲ್ಲವನ್ನು ಕೂಡ ಪಿತೃಯಜ್ಞ ಅಂತ ಕರೀತಾರೆ. ನಂತರದಲ್ಲಿರುವಂತಹದ್ದು ದೇವಯಜ್ಞ. ದೇವಯಜ್ಞ ಅಂತಂದ್ರೆ ದೇವತೆಗಳನ್ನ ಉದ್ದೇಶಿಸಿಕೊಂಡು ಮಾಡುವಂತಹ ಯಜ್ಞ. ವೈಶ್ವದೇವಾದಿಗಳಾಗಿರಬಹುದು ಮತ್ತು ಅನೇಕ ಯಜ್ಞಗಳನ್ನು ಹೇಳಿದ್ದಾರೆ. ಆ ಪ್ರಾಯಶಃ ಈಗ ಈ ಯಜ್ಞ ಬಿಟ್ಟು ಹೋಗಿದೆ. ಬ್ರಹ್ಮಯಜ್ಞ, ಪಿತೃಯಜ್ಞ ಆಗತ್ತೆ, ಭೂತಯಜ್ಞ ಮತ್ತು ಅತಿಥಿ ಯಜ್ಞ ಆಗತ್ತೆ. ಆದ್ರೆ ದೇವಯಜ್ಞ ಆಗೋದು ಬಹಳ ಕಡಿಮೆ. ಏನಿದೆ ದೇವಯಜ್ಞ ಅಂದ್ರೆ ಏನು ಅದನ್ನ ಇಲ್ಲಿ ನಿರೂಪಣೆ ಮಾಡಿಕೊಡ್ತಾರೆ. ಯಜ್ಞದ ಅಧಿಕಾರವನ್ನು ಪಡೆದಂತಹ ವ್ಯಕ್ತಿ ಈ ದೇವಯಜ್ಞವನ್ನು ಮಾಡಬೇಕು. ಯಾವಾಗ ಆ ದೇವಯಜ್ಞವನ್ನು ಮಾಡಬೇಕು ಅಂತಂದ್ರೆ ಅವನಿಗೆ ಇರಬೇಕಾದ ಕ್ವಾಲಿಟಿಗಳು ಕೆಲವೊಂದಿಷ್ಟಿದೆ. ಅವನಿಗೆ ಮದುವೆ ಆಗಿರಬೇಕು, ಒಂದು ಮಗುವಿನ ತಂದೆಯಾಗಿರ್ಬೇಕು, ತಲೆಗೂದ್ಲಿನೂ ಬಿಳಿ ಆಗಿರಬಾರ್ದು, ಕಪ್ಪಿದ್ದಾಗ್ಲೇ ಪ್ರಾರಂಭ ಮಾಡಬೇಕು, ಮಧ್ಯ ವಯಸ್ಸು ಅಂದ್ರೆ 25 ವರ್ಷಗಳು ಅನ್ನೋದು ಅದರಲ್ಲಿ ಕೊಟ್ಟಂತಹದ್ದು. ಅಂದ್ರೆ ಆ ವಯಸ್ಸಿಗಾಗ್ಲೇ ಮದುವೆಯಾಗಿ ಸಂತಾನ ಆಗಿರಬೇಕು. ಅಂತಹ ತಲೆಗೂದಲು ಇನ್ನೂ ಬಿಳಿ ಆಗದೇ ಇರುವಂತಹ ವ್ಯಕ್ತಿ ಯಾರಿದ್ದಾನೋ ಅವನು ದೇವಯಜ್ಞವನ್ನು ಪ್ರಾರಂಭ ಮಾಡಬೇಕು. ಅದರಲ್ಲಿ ಅನೇಕ ಅಗ್ನಿಹೋತ್ರ, ದರ್ಶಪೂರ್ಣ ಮಾಸ, ಚಾತುರ್ಮಾಸ್ಯ, ಪಶುಯಾಗ, ಸೋಮಯಾಗ ಅಂತ 5 ಬಗೆಯಾದಂತಹ ಯಜ್ಞಗಳಿವೆ. ಈ ಯಜ್ಞಗಳನ್ನ ಚಾಚೂ ತಪ್ಪದೇನೆ ಅನುಷ್ಠಾನ ಮಾಡಬೇಕು ಅನ್ನೋದು ಪ್ರಧಾನವಾದಂಥ ವಿಷಯ. ಇದು ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದೇವಾನ್ ಋಷೀನ್ ನೃಭೂತಾನಿ ಪಿತೃನಾತ್ಮಾನಂ ಅನ್ವಹಂ ಸ್ವವೃತ್ಯ ಆಗತ ವಿತ್ತೇನ ಯಜೇತ ಪುರುಷಂ ಪೃಥಕ್. ದೇವಾನ್ ದೇವಯಜ್ಞಗಳನ್ನು ಮಾಡಬೇಕು. ಋಷಿಯಜ್ಞಗಳನ್ನ, ಋಷಿಯಜ್ಞ ಅಂತಂದ್ರೆ ವೇದಗಳ ಅಧ್ಯಯನ. ದೇವಯಜ್ಞ ಅಂದ್ರೆ ದೇವತೆಗಳನ್ನು ಉದ್ದೇಶಿಸಿಕೊಂಡು ಮಾಡುವಂತಹ ಈ ಕರ್ಮಗಳು. ಇಲ್ಲಿ ಋಷಿಯಜ್ಞವನ್ನೇ ನಾವು ಬ್ರಹ್ಮಯಜ್ಞ ಅಂತ ಕರೀತೇವೆ. ಬ್ರಹ್ಮಯಜ್ಞ ಅಂತಂದ್ರೆ ಆ ಶಾಸ್ತ್ರಗಳ ಅಧ್ಯಯನ. ಋಷಿಗಳೆಲ್ಲ ತಾವು ಆ ಜನ್ಮ ಸಾಧನೆಯನ್ನ ಮಾಡಿ ವಿದ್ಯೆಯನ್ನ ಸಂಪಾದನೆ ಮಾಡಿಕೊಂಡು ನಮ್ಮಂತಹ ಜನರಿಗೆ ಅಪೂರ್ವವಾದ ಭಗವದ್ವಿಷಯಕವಾದ ಶಾಸ್ತ್ರಗಳನ್ನೇನು ಸಂರಕ್ಷಿಸಿಕೊಂಡು ತಮ್ಮ ಬುದ್ಧಿಯಲ್ಲಿ ಧರಿಸಿಕೊಂಡು ಆ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ನಮಗೆ ವಿದ್ಯೆಯನ್ನು ತಂದು ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ ಕೃತಜ್ಞತಾ ರೂಪವಾಗಿ ಅವರಿಗೆ ಕಾಣಿಕೆಯನ್ನು ಸಲ್ಲಿಸಬೇಕು. ಏನದು ಕಾಣಿಕೆ? ಅದನ್ನ ಅಧ್ಯಯನ ಮಾಡ್ಬೇಕಷ್ಟೆ. ಪ್ರತಿನಿತ್ಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ್ರೆ ಆಗೋದಿಲ್ಲ. ಸ್ವಲ್ಪ ಮಟ್ಟಿಗಾದ್ರೂ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅದರ ಅಧ್ಯಯನವನ್ನು ಮಾಡಬೇಕು. ಇನ್ನ ನೃಭೂತಾನಿ, ನೃಯಜ್ಞ ಅಂತಂದ್ರೆ ಮನುಷ್ಯ ಯಜ್ಞ ಅಂತ. ಮನುಷ್ಯ ಯಜ್ಞ ಅಂದ್ರೆ ಏನು? ಯಾರಾದ್ರೂ ಒಬ್ಬರಿಗೆ ನಾವು ಪ್ರತಿನಿತ್ಯದಲ್ಲಿ ಊಟ ಮಾಡ್ತೇವಲ್ಲ, ನಮ್ಮಿಂದ ಒಂದಿಷ್ಟು ಜನರಿಗೆ, ಯಾರಾದ್ರೂ ಒಬ್ಬರಿಗೆ ಯೋಗ್ಯರಾದವರಿಗೆ, ಅಥವಾ ನಮ್ಮ ಯೋಗ್ಯತೆ ದೊಡ್ಡದಾಗಿದೆ ಅಂತಾದ್ರೆ ಯಾರಾದ್ರೂ ಒಬ್ಬರಿಗೆ ಅನ್ನದ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತಂದುಕೊಂಡು ಭೋಜನಕ್ಕೆ ಅಂತ ಊಟಕ್ಕೆ ಹಾಕಿಯೇ ಊಟ ಮಾಡೋದು. ಅದಕ್ಕೆ ಹಿಂದಿನ ಕಾಲದಲ್ಲೆಲ್ಲ ಅಡಿಗೆ ಆದ ತತ್ಕ್ಷಣದಲ್ಲಿ ಭಗವಂತನಿಗೆ ನಿವೇದನೆ ಮಾಡಿ ಆದ ತತ್ಕ್ಷಣದಲ್ಲಿ ಊಟಕ್ಕೆ ಕೂಡ್ತಾ ಇದ್ದಿದ್ದಿಲ್ಲಂತೆ. ಮನೆಯ ಹೊರಗಡೆಯಲ್ಲಿ ಒಂದು ಮುಹೂರ್ತದ ಕಾಲ ಅಂದ್ರೆ ಒಂದು 45ರಿಂದ 50 ನಿಮಿಷದವರೆಗೂ ಕಾಯ್ತಾ ಇದ್ರಂತೆ. ಯಾರಾದ್ರೂ ಆಕಸ್ಮಿಕವಾಗಿ ಮನೆಗೆ ಬಂದ್ರೆ ಅವರು ಊಟವನ್ನ ಹಾಕಿ, ಅತಿಥಿಗಳಿಗೆ ಊಟವನ್ನ ಹಾಕಿ, ನಂತರದಲ್ಲಿ ಅದನ್ನು ಊಟ ಮಾಡಿದರೆ ಅಶ್ವಮೇಧ ಯಾಗವನ್ನ ಮಾಡಿದರೆ ಏನು ಫಲವೋ ಅಷ್ಟು ದೊಡ್ಡ ಫಲ ಇದೆ ಅಂತ ಹೇಳ್ತಾರೆ. ಮಾಡುವಾಗ ಅನುಸಂಧಾನ ಬೇಕು. ಅದರಲ್ಲೂ ಕೂಡ ಅತಿಥಿಗಳು ಅಂತ ಹೇಳ್ತಾರೆ. 2 ತರದ ಜನರು ನಮಗೆ ಸಿಗ್ತಾರೆ, ಅತಿಥಿಗಳು ಮತ್ತು ಅಭ್ಯಾಗತರು ಅಂತ.
ಅಭ್ಯಾಗತರು ಅಂತಂದ್ರೆ ನಾವು ಆಹ್ವಾನ ಮಾಡಿ ಮನೆಗೆ ಬಂದು ಯಾರು ಆತಿಥ್ಯವನ್ನ ಸ್ವೀಕಾರ ಮಾಡ್ತಾರೋ ಅವರನ್ನ ಅಭ್ಯಾಗತರು ಅಂತ ಕರೀತಾರೆ. ಅತಿಥಿಗಳು ಅಂತಂದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೇನೆ ದಿಢೀರಂತ ಮನೆಗೆ ಯಾರು ಬರ್ತಾರೋ ಅವರನ್ನ ಅತಿಥಿಗಳು ಅಂತ ಕರೀತಾರೆ. ಅಂತಹ ವ್ಯಕ್ತಿಗಳಲ್ಲಿ ಎಲ್ಲ ದೇವತೆಗಳು ಸನ್ನಿಹಿತರಾಗಿರ್ತಾರೆ. ಅವರನ್ನ ಶಾಸ್ತ್ರಗಳಲ್ಲೆಲ್ಲ ಹೇಳಬೇಕಾದ್ರೆ ಅವರು ಕೆಚ್ಚಲು ಪೂರ್ತಿಯಾಗಿ ಹಾಲು ತುಂಬಿದಂತಹ ನಂದಿನಿಯಂತೆ, ದೇವಲೋಕದ ಹಸುವಿನಂತೆ. ಅದು ಜ್ಞಾನಿಗಳು ಬಂದ್ರು ಅಂತಂದ್ರೆ ಅವರು ಬರುವಾಗ ಕೆಚ್ಚಲು ಪೂರ್ತಿಯಾಗಿ ಹಾಲನ್ನ ತುಂಬಿಕೊಂಡು ಬರುತ್ತೆ. ಬೆಳಿಗ್ಗೆ ಎಲ್ಲಾ ಕಡೆಯಲ್ಲಿ ಕಾಡಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಸಂಚಾರ ಮಾಡಿ ಒಳ್ಳೆಯ ಹುಲ್ಲನ್ನ ಅರಸಿ ಅದನ್ನ ತಿಂದು ಹೊಟ್ಟೆಯಲ್ಲಿ ಜೀರ್ಣ ಮಾಡಿ ಪರಿಶುದ್ಧವಾದ ಆಹಾರವನ್ನಾಗಿ ಸಿದ್ಧ ಮಾಡುತ್ತೆ. ಸಿದ್ಧ ಮಾಡಿದಂತಹ ಆಹಾರವನ್ನ ಹಾಲಿನ ರೂಪದಲ್ಲಿ ಅದು ತನ್ನ ಕೆಚ್ಚಲಿನಲ್ಲಿ ಶೇಖರ ಮಾಡಿಟ್ಟುಕೊಂಡು ತನ್ನ ಗೂಡಿಗೆ ಬರುತ್ತೆ. ಗೂಡಿಗೆ ಬಂದು ವಾಪಸ್ಸು ಅದನ್ನು ಪೂರ್ತಿ ಕರೆದು ತಾನು ಕೆಚ್ಚಲನ್ನ ಖಾಲಿ ಮಾಡಿಕೊಂಡು ಮತ್ತೆ ವಾಪಸ್ಸು ಮೇಲಿಕ್ಕೆ ಅಂತ ಹೋಗತ್ತೆ. ಹಾಗೆಯೇ ಜ್ಞಾನಿಗಳು ಕೂಡ ಬರ್ತಾ ಇದ್ದಾರೆ ಅಂತಂದ್ರೆ ಇವರು ಕೂಡ ಕಾಡಿನಲ್ಲಿ ಮೇಯ್ತಾ ಇರ್ತಾರೆ. ಯಾವ ಕಾಡು ಅಂದ್ರೆ ಶಾಸ್ತ್ರಗಳು ಎಂಬಂತಹ ಕಾಡು, ಭಗವಂತನ ತತ್ವಜ್ಞಾನವೆಂಬಂತಹ ಕಾಡು. ಆ ಕಾಡಿನಲ್ಲಿ ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಆ ಸಂಚಾರ ಮಾಡಿದ್ರಿಂದ ಹಸುವಿಗೆ ಕೆಚ್ಚಲಿನಲ್ಲಿ ಹೇಗೆ ಹಾಲು ತುಂಬಿಕೊಳ್ಳುತ್ತೋ ಹಾಗೆ ಇವರ ದೇಹದಲ್ಲಿ ದೇವಾನುದೇವತೆಗಳ ಸನ್ನಿಧಾನ ಮತ್ತು ದೊಡ್ಡದಾದ ಪುಣ್ಯ ಎಂಬಂತಹ ಗಂಟು ಇವರನ್ನ ಆಶ್ರಯಿಸಿಕೊಂಡಿರುತ್ತೆ. ಇವರು ಯಾವ ಮನೆಗೆ ಬಂದು ಆತಿಥ್ಯವನ್ನ ಸ್ವೀಕಾರ ಮಾಡಿ ಅವರಿಂದ ಸತ್ಕೃತರಾಗ್ತಾರೋ ಅಲ್ಲಿ ತಮ್ಮ ಪುಣ್ಯವೆಲ್ಲವನ್ನು ಕೂಡ ಕೆಚ್ಚಲಿನಲ್ಲಿರುವ ಹಾಲನ್ನ ನಂದಿನಿ ಹೇಗೆ ಸುರಿಸಿ ಹೋಗ್ತಾಳೋ ಅದರಂತೆ ಇವರು ಕೂಡ ತಮ್ಮ ಪುಣ್ಯವನ್ನೆಲ್ಲವನ್ನು ಕೂಡ ಅಲ್ಲಿ ಖಾಲಿ ಮಾಡಿಕೊಂಡು ಮತ್ತೆ ಆ ಶಾಸ್ತ್ರಗಳೆಂಬಂತಹ ಕಾಡಿಗೆ ಪುಣ್ಯವೆಂಬಂತಹ ಹಾಲನ್ನ ಸಂಗ್ರಹ ಮಾಡ್ಲಿಕ್ಕೆ ಅಂತ ಹೋಗ್ತಾರೆ ಅಂತ ಶಾಸ್ತ್ರಗಳಲ್ಲಿ ಇದೆ. ಹಾಗಾಗಿ ಅತಿಥಿಗಳು ಮತ್ತು ಬ್ರಹ್ಮಜ್ಞಾನಿಗಳು ಇದನ್ನು ಮುಂದೆ ಹೇಳ್ತಾರೆ. ಎಂಥವರಿಗೆ ಇದನ್ನು ಕೊಡಬೇಕು ಅನ್ನೋದನ್ನು ಮುಖ್ಯವಾಗಿ ಹೇಳ್ತಾರೆ. ಅದನ್ನು ತಿಳಿದುಕೊಳ್ಬೇಕು. ಈ ರೀತಿಯಾಗಿ ಇದು ಅತಿಥಿ ಯಜ್ಞ ಅಂತ ಕರೀತಾರೆ, ಅಥವಾ ಬ್ರಹ್ಮಯಜ್ಞ. ಈ ರೀತಿಯಾಗಿ ಅಂದ್ರೆ ಇದರ ಅಭಿಪ್ರಾಯ ಇಷ್ಟೇ, ನಾವು ತಿನ್ನುವಾಗ ನಾವು ಒಬ್ಬರೇ ತಿನ್ನಬಾರ್ದು, ನಾವು ಇನ್ನೊಬ್ಬರಿಗೆ ಹಂಚಿ ತಿಂತಾ ಇದ್ದೇವೆ ಅನ್ನುವಂತಹ ಭಾವನೆ ಬರಬೇಕು. ಈಗ ಎಷ್ಟೋ ಜನ ದೇವಸ್ಥಾನಗಳಿಗೆ ಯಾವುದೋ ಅಪರೂಪದ ಸ್ಥಳಗಳಿಗೆ ಹೋದರೆ ನೀವೆಲ್ಲರೂ ಮಾಡಿರ್ತೀರಿ, ಅಕ್ಕಿಯನ್ನೋ ಬೇಳೆಯನ್ನೋ ಇನ್ನೊಂದೋ ಏನೋ ಒಂದನ್ನ ಹಾಕ್ತೀರಿ. ಯಾಕೆಂದ್ರೆ ಈಗ ಹಿಂದಿನ ಕಾಲದಂತೆ ಯಾರೋ ಇನ್ನೊಬ್ರು ಮನೆಗೆ ಕರೆಯದೆ ಹೋಗೋದು ಬಹಳ ಕಷ್ಟ, ಅಪರೂಪ. ಇದು ಅಪರೂಪದಲ್ಲಿ ಅಪರೂಪ. ಕರೆದ್ರೆ ಬರೋದು ಕಷ್ಟ ಇರತ್ತೆ, ಈಗೆಲ್ಲರೂ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಈ ತರದ ನಾವು ಇಲ್ಲಿಗೆ ಇಷ್ಟು ಕೊಡ್ತೇವೆ ಅಂತ ನನ್ನ ಬಳಿಯಲ್ಲಿ ಬಂದಂತ ಅನೇಕ ಜನರು, ನಮ್ಮ ಪಾಠದವರೇ ಆಗಿರಬಹುದು, ಅನೇಕ ಜನರು ಹೇಳಿದ್ದಾರೆ ನಾವು ಈ ರೀತಿಯಾಗಿ ಮಾಡ್ತೇವೆ ಅಂತ. ನಮ್ಮ ವಿದ್ಯಾಪೀಠ ಪ್ರಾರಂಭ ಆದ ಸಂದರ್ಭದಲ್ಲೂ ಕೂಡ ಬಹಳ ಕಷ್ಟದ ಸಂದರ್ಭಗಳು. ಅದನ್ನ ಗುರುಗಳು, ಆಗಿನ ಹಿಂದಿನ ನಮ್ಮ ಈ ವಿದ್ಯಾಪೀಠದ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈಗ ಮಹಾ ದಿಗ್ದಂಧಿ ಪಂಡಿತರೆಲ್ಲ ಆಗಿದ್ದಾರೆ, ಅವರನ್ನೆಲ್ಲ ತಾವು ಗಮನಿಸಿರ್ತೀರಿ. ಅವರು ಹೇಳ್ತಾ ಇದ್ದಂತಹ ಕಥೆ ಏನು ಅಂತಂದ್ರೆ, ವಿದ್ಯಾಪೀಠದ ಪ್ರಾರಂಭದ ಕಾಲದಲ್ಲಿ ಬಹಳ ಕಷ್ಟದ ದಿವಸಗಳಿತ್ತು. ನೀವು ಯಾರಾದ್ರೂ ನಿಮ್ಮ ಬಹಳಷ್ಟು ಜನ ಅದೇ ವಯಸ್ಸಿನವರು ಎಲ್ಲ ಇರೋದರಿಂದ ನಿಮ್ಮ ಬಾಲ್ಯದ ದಿನಗಳನ್ನ ಅಥವಾ ನಿಮ್ಮ ತಂದೆ ತಾಯಿಯವರ ಸಂದರ್ಭಗಳನ್ನ ನೆನೆಸಿಕೊಂಡ್ರೆ ಬಹಳಷ್ಟು ಜನ ಹೇಳ್ತಾರೆ ನಮ್ಮ ಮನೆಯಲ್ಲಿ ಬಹಳ ಕಷ್ಟ ಇತ್ತು ಅಂತ. ಅಂದ್ರೆ ಆ ಕಷ್ಟದ ಪರಿಸ್ಥಿತಿಯಲ್ಲೆಲ್ಲ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಇವರಿಗೆ ನಿಮ್ಮ ಮನೆಯಲ್ಲಿ ಊಟ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಒಬ್ಬ ವ್ಯಕ್ತಿ ವಿದ್ಯಾಪೀಠದಲ್ಲಿ ಇದ್ದಾನೆ ಅಂತ ಅಂದುಕೊಂಡು ಪ್ರತಿನಿತ್ಯದಲ್ಲೂ ಕೂಡ ಒಂದು ಮುಷ್ಟಿ ಅನ್ನವನ್ನ, ಅಕ್ಕಿಯನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಡಿ, ಅದನ್ನ ನಾವು ವಾರಕ್ಕೆ ತಿಂಗಳಿಗೆ ಬಂದು ಅದನ್ನ ತೆಗೆದುಕೊಂಡು ಹೋಗ್ತೇವೆ, ನಿಮ್ಮ ಹೆಸರನ್ನು ಹೇಳಿಕೊಂಡು ವಿದ್ಯಾರ್ಥಿಗಳು ಊಟ ಮಾಡ್ತಾರೆ ಅಂತ. ಈ ರೀತಿಯಾಗಿ ಇದು ಒಂದಲ್ಲ, ಈ ರೀತಿಯಾಗಿ ಅನೇಕ ಧರ್ಮಶಾಲೆಗಳು, ಧರ್ಮಸ್ಥಳ, ಉಡುಪಿ ಕ್ಷೇತ್ರ, ಈ ರೀತಿಯಾಗಿ ಅನೇಕ ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಇದು ಎಲ್ಲದರ ಮೂಲ ಉದ್ದೇಶ ಇದೆ. ಏನು ಅಂತಂದ್ರೆ ಅನ್ನದಾನ ಅನ್ನುವಂಥದ್ದು ದೊಡ್ಡ ದಾನಗಳಲ್ಲಿ ಒಂದು ಅಂತ ಕರೆಸಿಕೊಂಡಿದೆ. ಅದನ್ನ
ಯೋಗ್ಯರಾದವರಿಗೆ ಕೊಡ್ಬೇಕು. ಈ ಒಂದೊಂದಕ್ಕೆ ಪಾತ್ರರು ಯಾರು ಅಪಾತ್ರರು ಯಾರು ಅಂತ ಗಮನಿಸ್ತಾರೆ. ಒಂದೊಂದನ್ನ ಗೋವನ್ನ ಕೊಡಬೇಕು ಅಂತಂದ್ರೆ ಅದಕ್ಕೆ ಪಾತ್ರರು ಯಾರು, ಕನ್ಯಾದಾನವನ್ನು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಪಾತ್ರರಾದವರು ಯಾರು, ದುಡ್ಡನ್ನು ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಪಾತ್ರರಾದವರು ಯಾರು, ಅದೇ ರೀತಿಯಾಗಿ ವಿದ್ಯೆಯನ್ನು ಕೊಡಬೇಕು ಅಂತಂದ್ರೆ ಅದಕ್ಕೆ ಸತ್ಪಾತ್ರರಿಗೆ ವಿದ್ಯೆಯನ್ನು ಕೊಡಬೇಕು. ಆ ಪಾತ್ರ ವಿವೇಚನೆಯನ್ನು ಮಾಡ್ಕೊಂಡು ಕೊಡ್ಬೇಕು. ಆದ್ರೆ ಅನ್ನದಾನವನ್ನು ಮಾಡ್ಬೇಕಾದ್ರೆ ಅದಕ್ಕಿರುವಂತಹ ದೊಡ್ಡ ಯೋಗ್ಯತೆ ಏನು ಅಂದ್ರೆ ಹಸಿವಾಗಿರ್ಬೇಕು. ಹಸಿವಾದಂತಹ ವ್ಯಕ್ತಿಗೆ ಅನ್ನವನ್ನು ಕೊಡಬೇಕು ಅಂತ. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಅನ್ನವನ್ನು ಕೊಡಬೇಕು ಅಂತಂದ್ರೆ ಅದಕ್ಕೆ ಯಾರು ಸತ್ಪಾತ್ರ ಅಂತಂದ್ರೆ ಯಾರು ಹಸಿವಿನಿಂದ ಬಂದಿರ್ತಾನೋ ಅವನಿಗೆ ಅನ್ನವನ್ನ ಹಾಕ್ಬೇಕು. ಯಾಕೆ ಅಂದ್ರೆ ಹಸಿವಿನಿಂದ ಕಂಗೆಟ್ಟಂತಹ ವ್ಯಕ್ತಿಗೆ ಅನ್ನದ ಬೆಲೆ ಗೊತ್ತಿರತ್ತೆ. ಎಂದಿಗೂ ಹಸಿವೆಯೇ ಇಲ್ಲದೆ ಇರುವ ವ್ಯಕ್ತಿಗೆ ನೀವು ಏನು ತಂದು ಸುರಿದ್ರು ಕೂಡ ಅದರಿಂದ ತೃಪ್ತಿ ಆಗೋದಿಲ್ಲ. ಅನ್ನಸ್ಯ ಕ್ಷುಧಿತಂ ಪಾತ್ರಂ, ಹೊಟ್ಟೆ ತುಂಬಿದವನಿಗೆ ಎಂದಿಗೂ ಅನ್ನವನ್ನ ಹಾಕಬಾರದು. ಅನ್ನದ ಮೇಲೆ ತಾತ್ಸಾರವನ್ನು ತೋರಿಸ್ತಾರೆ. ಅಷ್ಟೇ ಅಲ್ಲ, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವನ್ನ ಬ್ರಹ್ಮ ಅಂತ ತಿಳಿಬೇಕು ಅಂತ ಶಾಸ್ತ್ರಗಳು ಹೇಳುತ್ತೆ. ಅನ್ನವನ್ನ ಬ್ರಹ್ಮ ಅಂತ ತಿಳಿಬೇಕು ಅಂದ್ರೆ ಅನ್ನದಲ್ಲಿ ನಿತ್ಯವಾಗಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ಅನ್ನ ಅನ್ನೋದಕ್ಕೆ ಉಪನಿಷತ್ತಿನಲ್ಲಿ ಅನೇಕ ಅರ್ಥಗಳಿವೆ. ಅನ್ನ ಅನ್ನೋದಕ್ಕೆ ಜ್ಞಾನ ಅನ್ನೋ ಅರ್ಥವೂ ಇದೆ. ಅಷ್ಟೇ ಅಲ್ಲದೇನೆ ಅನ್ನ ಅನ್ನೋದಕ್ಕೆ ನಾವು ತಿನ್ನುವ ಆಹಾರ ಪದಾರ್ಥಗಳು ಅಂತಾನೆ ಅರ್ಥ ಇದೆ. ಅನ್ನ ಅನ್ನುವಂಥದ್ದಕ್ಕೆ ಬ್ರಹ್ಮ, ಅನ್ನದಲ್ಲಿ ವಿಶೇಷವಾಗಿ ಬ್ರಹ್ಮನ ಸನ್ನಿಧಾನ ಇರತ್ತೆ. ಆ ಕಾರಣದಿಂದಾಗಿ ಅನ್ನದಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ಅಂತ ತಿಳಿದುಕೊಂಡು ಯೋಗ್ಯನಾದಂತಹ ವ್ಯಕ್ತಿಗಳಿಗೆ ಅನ್ನದಾನವನ್ನು ಮಾಡಬೇಕು. ಇದನ್ನ ಹೇಳ್ತಾ ಇದ್ದಾರೆ ನೃಯಜ್ಞ, ಮನುಷ್ಯ ಯಜ್ಞ ಅಂತ. ಅಷ್ಟೇ ಅಲ್ಲದೇನೆ ಭೂತಯಜ್ಞ. ಭೂತಯಜ್ಞ ಅನ್ನೋದು ಬಹಳ ಪುಣ್ಯವನ್ನು ಗಳಿಸುವಂತಹ ಸುಲಭವಾದಂತಹ ಮಾರ್ಗ. ಈ ಭೂತಯಜ್ಞ ಅನ್ನೋದನ್ನ ನಾವು ಅನಾಯಾಸವಾಗಿ ಮಾಡಬಹುದು. ಒಂದು ಭೂತಯಜ್ಞ ಅನ್ನೋದಕ್ಕೆ ನೀವೆಲ್ಲ ಹಿಂದಿನ ಕಾಲದಲ್ಲಿ ಯಾರಾದ್ರೂ ನೋಡಿರ್ತೀರಿ, ನಿಮ್ಮ ಮನೆಯಲ್ಲಿ ಆಚರಣೆಯನ್ನು ಮಾಡಿರ್ತೀರಿ. ಏನು ಅಂತಂದ್ರೆ ಮನೆಯಲ್ಲಿ ಹಸುಗಳಿತ್ತು ಅಂತಂದ್ರೆ ಅಥವಾ ಯಾವ್ದಾದ್ರು ಯೋಗ್ಯವಾದ ಪ್ರಾಣಿಗಳಿತ್ತು ಅಂದ್ರೆ, ನಾಯಿ ಈ ತರದ್ದಲ್ಲ, ಅದಕ್ಕೆ ಕೆಲವೊಂದಿಷ್ಟನ್ನ ಗೋ ಸಂರಕ್ಷಣೆಗೆ ಅಂತ, ಗೋವಿಗೆ ಅಂತ ಸ್ವಲ್ಪ ಆಹಾರವನ್ನು ಕೊಟ್ಟು ನಂತರದಲ್ಲಿ ಆಹಾರವನ್ನು ತಿಂತಾ ಇದ್ರು. ಅಥವಾ ಭೂತಯಜ್ಞ ಅನ್ನೋದಕ್ಕೆ ಇನ್ನೊಂದೇನು ಅಂತಂದ್ರೆ, ಜಗತ್ತಿನಲ್ಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನ ಸಾಕುವ ಜವಾಬ್ದಾರಿ ನಮ್ಮದಿದೆ ಅಲ್ಲ. ಹಾಗೆ ಅಂತ ಪ್ರತಿ ದಿವಸ ಎಲ್ಲ ಪ್ರಾಣಿಗಳನ್ನು ಹುಡುಕೊಂಡು ಹೋಗಿ ಹಾಕ್ಲಿಕ್ಕೆ ಆಗೋದಿಲ್ಲ. ಎಷ್ಟೋ ಉತ್ತರ ಪ್ರದೇಶಗಳಲ್ಲಿ ನಾವೆಲ್ಲ ಸಂಚಾರಕ್ಕೆ ಅಂತ ಹೋದಾಗ, ಉತ್ತರ ಪ್ರದೇಶದ ತೀರ್ಥ ಪ್ರವಾಸಗಳಿಗೆ ಅಂತ ಹೋದಾಗ ಅನೇಕ ಜನರನ್ನ ಭೇಟಿಯಾಗುವ ಸಂದರ್ಭ ಬಂದಾಗ ಅಲ್ಲಿರುವಂತವ್ರು ಪ್ರತಿ ದಿವಸ ಚೀಟಿ ಶಕ್ಕರ್ ಅಂತ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿರ್ತಾರೆ. ಚೀಟಿ ಅಂತಂದ್ರೆ ಇರುವೆಗಳು. ಅದಕ್ಕೆ ಅಂತ ಪ್ರತಿನಿತ್ಯದಲ್ಲಿ ಹಾಕ್ಲಿಕ್ಕೆ ಅಂತ ಒಂದಿಷ್ಟು ಸಕ್ಕರೆ ಡಬ್ಬಿ ಮಾಡಿಟ್ಟಿರ್ತಾರೆ, ಸಕ್ಕರೆಗಳಿಗೆ ಅಂತ ಹಾಕ್ಲಿಕ್ಕೆ. ಆಮೇಲೆ ಮನೆ ಮೇಲೆ ಒಂದಿಷ್ಟು ಕಡೆಗಳಲ್ಲಿ ಒಂದಿಷ್ಟು ಧಾನ್ಯಗಳನ್ನಿಟ್ಟು ಪಕ್ಷಿಗಳು ತಿಂದು ಹೋಗ್ಲಿ ಅಂತ ಅದನ್ನ ಹಾಕಿ ಇಟ್ಟಿರ್ತಾರೆ. ಇದು ಉತ್ತಮವಾದಂತಹದ್ದು ಒಂದು ಕ್ರಮವಾದರೆ, ಇನ್ನೊಂದೇನು ಅಂತಂದ್ರೆ ನಾವೆಲ್ಲ ಆಹಾರವನ್ನು ತಿಂದು ಚೆಲ್ತಾ ಇರ್ತೇವಲ್ಲ, ಚೆಲ್ಲುವ ಸಂದರ್ಭದಲ್ಲಿ ಆ ಆಹಾರವನ್ನ ಒಂದಲ್ಲ ಒಂದು ಪ್ರಾಣಿಗಳು ತಿನ್ನತ್ತೆ. ನಮಗ್ ಗೊತ್ತಿಲ್ಲದೆ ಇರುವ ಹಾಗೆ ಯಾವ್ದೋ ಕ್ರಿಮಿ ಕೀಟಗಳು ಅವು ಎಲ್ಲ ತಿಂತಾ ಇರತ್ತೆ. ಈ ರೀತಿಯಾಗಿ ಚೆಲ್ಲುವಂತಹ ಸಂದರ್ಭದಲ್ಲಿ ಈ ಆಹಾರ ಪದಾರ್ಥಗಳನ್ನ ಯಾವ ಕ್ರಿಮಿಕೀಟಗಳು ತಿನ್ನತ್ತೋ ಅದರಲ್ಲಿರುವಂತಹ ಪರಮಾತ್ಮ ತೃಪ್ತನಾಗ್ಲಿ ಅಂತ ಅಂದುಕೊಂಡು ನಾವು ತಿಂದು ಬಿಟ್ಟು ಚೆಲ್ಲಿದ ಆಹಾರವನ್ನ ಈ ಅನುಸಂಧಾನದಿಂದ ಚೆಲ್ಲಿದರೆ ಅದಕ್ಕೆ ದೊಡ್ಡ ಫಲ ಅಂತ ಹೇಳ್ತಾರೆ. ಇದು ಭೂತಯಜ್ಞಕ್ಕೆ ಇರುವಂತಹ ಒಂದು ದೃಷ್ಟಾಂತ. ಭೂತಯಜ್ಞ ಅನ್ನೋದು ಅನೇಕ ಇದೆ. ನಾವು ಹೇಳಿರುವಂತಹದ್ದು ಈ ಗೋವಿಗೆ ಕೊಡುವಂತಹದ್ದು ಅದು ಒಂದಿದ್ದೇ ಇದೆ. ಗೋ ಸೇವೆಗೆ ಅದಕ್ಕೆ ಹುಲ್ಲನ್ನು ಹಾಕುವಂತಹದ್ದು ಮನೆಯಲ್ಲೆಲ್ಲ ಈಗ ಇರೋದಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಈ ಗೋಶಾಲೆಗೆ ಅಂತ ಇದನ್ನ ದುಡ್ಡನ್ನು ಕೊಡ್ತಾರೆ, ತಾವು ಹೋದಾಗ ಆ ಸೇವೆಯನ್ನು ಮಾಡ್ತಾರೆ. ಅದೆಲ್ಲ ಒಂದು. ಇಷ್ಟೇ ಅಲ್ಲದೇನೆ ಈ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ನಮ್ಮ ಸುತ್ತಮುತ್ತಲು ತಿರುಗಾಡುವಂತಹ ಪ್ರಾಣಿಗಳಿಗೆ, ಇರುವೆಗಳಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಆಹಾರವನ್ನು ಹಾಕೋದು ಇದು ಒಂದು ಭೂತಯಜ್ಞ. ಇದು ಅಷ್ಟೇ ಅಲ್ಲದೇನೆ ಧರ್ಮ ಎಷ್ಟು ಸುಲಭವಾಗಿದೆ ಮಾಡ್ಲಿಕ್ಕೆ ಅನ್ನೋದಕ್ಕಿದೆ ಇಷ್ಟೇ. ಏನು ಅಂತಂದ್ರೆ ನಾವು ತಿಂದು ಚೆಲ್ಲುವ ಆ ಸಂದರ್ಭದಲ್ಲಿ ಆ ಆಹಾರವನ್ನ ಚೆಲ್ಲುವಾಗ ತಿಂದ ಆಹಾರ, ನಾವೆಲ್ಲ ಎಲೆಯಲ್ಲಿ ಕೆಳಗಡೆ ಎಲ್ಲ ಚೆಲ್ಲಿದ ಆಹಾರವನ್ನ, ತಟ್ಟೆಯ ಸುತ್ತಲಿನಲ್ಲಿ ಚೆಲ್ಲಿದ ಆಹಾರವನ್ನ
ಅದನ್ನೆಲ್ಲ ಬಳಿದು ಒಂದು ಕಸದ ಬುಟ್ಟಿಗೋ ಅಥವಾ ಎಲ್ಲೋ ತಿಪ್ಪೆಗೆ ಹಾಕುವಾಗ ಅಲ್ಲಿರುವ ಪ್ರಾಣಿಗಳು ಇದನ್ನ ತಿನ್ನತ್ತಲ್ಲ, ಆ ಪ್ರಾಣಿಯಲ್ಲಿರುವ ಪರಮಾತ್ಮ ತೃಪ್ತನಾಗ್ಲಿ ಅಂತ ಅಂದುಕೊಂಡು ಆ ಪದಾರ್ಥಗಳನ್ನ ನಾವು ಚೆಲ್ಲಿದರೂ ಅದು ಒಂದು ಭೂತಯಜ್ಞ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಹಿಂದೆ ಹೇಳಿದ ಹಾಗೆ ಪಿತೃಯಜ್ಞ. ಪಿತೃಗಳು ಅಂತಂದ್ರೆ ಪಿತೃಗಳನ್ನು ಉದ್ದೇಶಿಸಿಕೊಂಡು ಶ್ರಾದ್ದಾದಿ ಕರ್ಮಗಳನ್ನು ಮಾಡುವಂತಹದ್ದು. ಈ ಎಲ್ಲ ಕರ್ಮಗಳನ್ನು ಮಾಡಬೇಕು. ಮಾಡುವಾಗ ಸ್ವವೃತ್ಯ, ತನಗೆ ವಿಹಿತವಾದ ವೃತ್ತಿ ಯಾವ್ದಿದೆಯೋ ಅಂತಂದ್ರೆ ಪ್ರಾಮಾಣಿಕವಾಗಿ ಬದುಕುವುದು, ಬದುಕನ್ನ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತಹದ್ದು. ಇದರಲ್ಲಿ ಬದುಕು ಸ್ವಚ್ಛವಾಗಿರಬೇಕು ಅಂತಂದ್ರೆ ಅದಕ್ಕೆ ಮೂರು ಸ್ವಚ್ಛತೆ ಇತ್ತು ಅಂತಾದ್ರೆ ಆ ವ್ಯಕ್ತಿ ಜೀವನದಲ್ಲಿ ಸ್ವಚ್ಛವಾಗಿದ್ದಾನೆ ಅಂತ ಹೇಳ್ತಾರೆ. ತುಂಬಾ ಕಷ್ಟ ಇದು. ನಾವೇ ಸ್ವಲ್ಪ ಯೋಚನೆ ಮಾಡಿದರೆ ಜಿಹ್ವಾ, ಉಪಸ್ಥ, ಅದೇ ರೀತಿಯಾಗಿ ಧನ, ಈ ಮೂರು ಶುದ್ಧವಾಗಿತ್ತು ಅಂದ್ರೆ ವ್ಯಕ್ತಿ ಶುದ್ಧವಾಗಿದ್ದಾನೆ ಅಂತ. ನಾಲಿಗೆ ಶುದ್ಧವಾಗಿರಬೇಕು, ಜನನೇಂದ್ರಿಯವನ್ನ ಶುದ್ಧವಾಗಿ ಇಟ್ಟುಕೊಂಡಿರ್ಬೇಕು, ಮತ್ತೆ ದುಡ್ಡನ್ನ ಶುದ್ಧವಾಗಿ ಇಟ್ಟುಕೊಂಡಿರ್ಬೇಕು. ಆ ವ್ಯಕ್ತಿ ಜಗತ್ತಿನಲ್ಲಿ ಪರಮ ಪವಿತ್ರವಾದ ವ್ಯಕ್ತಿ ಅಂತ ಕರೆಸಿಕೊಳ್ತಾನೆ ಅಂತ ಹೇಳ್ತಾರೆ. ಏನಿದ್ರಲ್ಲಿ ಜಿಹ್ವಾ ಶುದ್ಧಿ ಅಂತಂದ್ರೆ ಎರಡು ತರ. ಉತ್ತಮವಾದ ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು. ಉತ್ತಮವಾದ ಆಹಾರ ಅನ್ನೋದಕ್ಕೆ ಇಷ್ಟೇ ಅರ್ಥ, ಭಗವಂತನಿಗೆ ನಿವೇದಿಸಿದಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು. ಭಗವಂತನಿಗೆ ನಿವೇದಿಸಬೇಕು ಅಂತ ಅಂದಾಗ ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು, ಭಗವಂತ ಯಾವುದನ್ನ ತಿನ್ನಬೇಕು ಅಂತ ಅಂದಿದ್ದಾನ ಅದನ್ನ ಭಗವಂತನಿಗೆ ನಿವೇದನೆ ಮಾಡ್ತೇವೆ, ಅದನ್ನ ನಾವು ತಿನ್ನಬೇಕು. ಅಂದ್ರೆ ಮನಸ್ಸು ಸ್ವಚ್ಛವಾಗಿರುತ್ತೆ. ಅಷ್ಟೇ ಅಲ್ಲ, ಆ ಆಹಾರ ಶುದ್ಧವಾಗಿರಬೇಕು ಅಂದ್ರೆ ಪ್ರಾಮಾಣಿಕವಾದಂತಹ ನಮ್ಮ ದುಡಿಮೆಯಿಂದ ಬಂದದ್ದಾಗಿರಬೇಕು. ಆವಾಗ ಆ ಆಹಾರ ಶುದ್ಧವಾಗಿರುತ್ತೆ. ಇದು ಆಹಾರದ ಶುದ್ಧತೆಯಿಂದಾಗಿ ಬಾಯಿಯಲ್ಲಿ ಶುದ್ಧತೆ ಬರುತ್ತೆ. ಇದು ಜಿಹ್ವಾ ಶುದ್ಧಿ ಅಂತ ಕರೆಸಿಕೊಳ್ಳುತ್ತದೆ. ಇಷ್ಟೇ ಅಲ್ಲ, ಮಾತಿನಲ್ಲಿ ಹತೋಟಿಯನ್ನು ಇಟ್ಟುಕೊಳ್ಳುವಂಥದ್ದು. ಎಲ್ಲಿ ಎಷ್ಟು ಮಾತನ್ನಾಡಬೇಕೋ ಅಷ್ಟು ಮಾತನ್ನಾಡೋದು, ಎಲ್ಲಿ ನಮ್ಮ ಮಾತಿನ ಅವಶ್ಯಕತೆ ಇಲ್ವೋ ಅಲ್ಲಿ ಮಾತನ್ನಾಡದೇ ಇರೋದು. ಅಷ್ಟೇ ಅಲ್ಲ, ಯಾರು ಗುರು ಹಿರಿಯರು ಅಂತಿರ್ತಾರೋ ಅವರ ಬಗ್ಗೆ ಅಪಮಾನಜನಕವಾದ ಮಾತುಗಳನ್ನಾಡದೇ ಇರುವಂಥದ್ದು. ಇದು ಪಾಪಕ್ಕೆ ದೊಡ್ಡ ಸುಲಭವಾದಂತಹ ರಾಜಮಾರ್ಗ ಯಾವುದು ಅಂತಂದ್ರೆ, ಯಾರಾದ್ರೂ ಹಿರಿಯರಿದ್ದಾರೆ ಅಂತಾದ್ರೆ ಆ ಹಿರಿಯರನ್ನ ನಿಂದಿಸಿ ಬಿಟ್ರೆ ಸಾಕು. ನಾವೇನು ದೊಡ್ಡ ಪಾಪವನ್ನು ಮಾಡ್ಬೇಕು, ಯಾರನ್ನಾದ್ರೂ ಕೊಲ್ಲಬೇಕು, ಅದು ಇದೆ ಏನೂ ಬೇಕಾಗಿಲ್ಲ. ಹಿರಿಯರನ್ನ ಅವಮಾನ ಮಾಡಿದರೆ ಸಾಕು. ಇದಕ್ಕಿಂತ ದೊಡ್ಡದಾದ ಪಾಪಕ್ಕೆ ಮಾರ್ಗಗಳು ಯಾವ್ದಿದೆ ಅಂತ ಬೇಕಾಗಿಲ್ಲ. ಯಾವ್ದೋ ದರೋಡೆ ಮಾಡ್ಬೇಕಾಗಿಲ್ಲ, ಕೊಲೆ ಮಾಡ್ಬೇಕಾಗಿಲ್ಲ, ಸುಳ್ಳು ಹೇಳಬೇಕಾಗಿಲ್ಲ, ಯಾರೋ ಒಬ್ಬರ ತಲೆ ಮೇಲೆ ಕಲ್ಲನ್ನು ಹಾಕಬೇಕಾಗಿಲ್ಲ. ಇಷ್ಟು ಮಾಡಿದ್ರೆ ಸಾಕು. ಯಾರಾದ್ರೂ ಗುರು ಹಿರಿಯರಿದ್ದಾರೆ ಅವರ ಬಗ್ಗೆ ಕೆಟ್ಟ ಮಾತುಗಳನ್ನ, ಅಥವಾ ಕುಲೀನಳಾದಂತಹ ಸ್ತ್ರೀಯ ಬಗ್ಗೆ, ಯೋಗ್ಯಳಾದ ಸ್ತ್ರೀಯ ಬಗ್ಗೆ ಅಪಮಾನಜನಕವಾದ ಮಾತುಗಳನ್ನಾಡಿದರೆ, ಅಥವಾ ನಿಷ್ಕಳಂಕ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯ ಬಗ್ಗೆ ಏನೂ ತಪ್ಪಿಲ್ಲದೇನೆ, ಅವನ ಬಗ್ಗೆ ತಿಳಿಯದೇನೆ, ತನಗೆ ಇರುವಂತಹ ಆ ವ್ಯಕ್ತಿಯ ಮೇಲಿನ ದ್ವೇಷದಿಂದ ಏನಾದ್ರೂ ಕೆಟ್ಟ ಮಾತುಗಳನ್ನ ಆಡ್ತಾ ಇದ್ದಾನೆ ಅಂತಂದ್ರೆ ಸಾಕು, ಆ ವ್ಯಕ್ತಿ ಅಧಃಪಾತವನ್ನ ಅನಾಯಾಸವಾಗಿ ಹೊಂದಬಹುದು. ಇದು ದೊಡ್ಡ ರಾಜಮಾರ್ಗ. ಆ ಕಾರಣದಿಂದ ಇಂತಹ ರಾಜಮಾರ್ಗದಲ್ಲಿ ನಾವು ಹೋಗ್ಲಿಕ್ಕೆ ಹೋಗ್ಬಾರ್ದು. ಪಾಪಗಳಿಗೆ ಆಹ್ವಾನ ಕೊಡುವಂತಹ ಇಂತಹ ದೊಡ್ಡ ರಾಜಮಾರ್ಗದಲ್ಲಿ ನಾವು ತೆರಳಬಾರದು. ಇದನ್ನ ಹೇಳ್ತಾ ಇದ್ದಾರೆ ಜಿಹ್ವಾಜಯ. ಇನ್ನೊಂದು ಉಪಸ್ಥ ಅಂದ್ರೆ ನೈಷ್ಠಿಕ ಬ್ರಹ್ಮಚರ್ಯವನ್ನ ಆಚರಣೆ ಮಾಡಬೇಕು. ಗೃಹಸ್ಥರಾದವರು ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಅಂದ್ರೆ ಯಾರು ತನ್ನ ಸಂಗಾತಿಯಾಗಿದ್ದಾಳೋ ಆ ಸಂಗಾತಿಯನ್ನು ಹೊರತುಪಡಿಸಿ ಮತ್ತೊಬ್ಬಳನ್ನ ಕೆಟ್ಟ ದೃಷ್ಟಿಯಿಂದ ಮನಸ್ಸಿನಿಂದಲೂ ಯೋಚನೆ ಮಾಡದೇನೆ ಇರುವಂತಹದ್ದು. ಇದು ಸ್ತ್ರೀಯರಿಗೂ ಅನ್ವಯವಾಗತ್ತೆ, ಪುರುಷರಿಗೂ ಅನ್ವಯವಾಗತ್ತೆ. ಅಂದ್ರೆ ಪಾತಿವ್ರತ್ಯವನ್ನ ಸ್ತ್ರೀಯರು, ಪತ್ನಿ ವ್ರತವನ್ನ ಪುರುಷರು ಪಾಲನೆ ಮಾಡಬೇಕು. ಅರ್ಜುನ 5 ಮದುವೆಯಾಗಿದ್ರೂ ಕೂಡ ಪರಮ ಬ್ರಹ್ಮಚಾರಿಯಾದ. ಅಶ್ವತ್ಥಾಮಾಚಾರ್ಯರು ಮದುವೆಯನ್ನೇ ಆಗಲಿಲ್ಲ, ಮಾತಿನಿಂದ ಮನಸ್ಸಿನಿಂದ ಕೆಟ್ಟದ್ದನ್ನ ಯೋಚನೆ ಮಾಡಿದ ಕಾರಣದಿಂದಾಗಿ ಬ್ರಹ್ಮಚರ್ಯವನ್ನ ಕಳೆದುಕೊಂಡ್ರು ಅಂತ ನಾವು ಭಾಗವತದ ಪ್ರಾರಂಭದಲ್ಲಿ ಈ ಕಥೆಯನ್ನು ಗಮನಿಸಿದ್ದೇವೆ. 1ನೇ ಸ್ಕಂದದ ಪ್ರಾರಂಭದ 10 ಅಧ್ಯಾಯದಲ್ಲೇ ಈ ಕಥೆ ಬಂದು ಬಿಡುತ್ತೆ. ಹಾಗಾಗಿ ಬ್ರಹ್ಮಚರ್ಯವನ್ನ ಗಳಿಸಿಕೊಳ್ಳಬೇಕು. ಅದು ಉಪಸ್ಥ, ನಮ್ಮ ಜನನೇಂದ್ರಿಯಾದ ಹತೋಟಿಯಿಂದಾಗಿ ಮತ್ತೊಬ್ಬರನ್ನ ಗಮನ ಮಾಡದೇ ಇರೋದ್ರಿಂದಾಗಿ ಗಳಿಸಿಕೊಳ್ಳಬಹುದು. ಅಂತಹ ವ್ಯಕ್ತಿ ಲೋಕದಲ್ಲಿ ಶುದ್ಧನಾದ ವ್ಯಕ್ತಿ ಅಂತ ಕರೆಸಿಕೊಳ್ಳುತ್ತಾನೆ. ಇಲ್ಲ ಅಂದ್ರೆ ಪರಸ್ತ್ರೀ ಲಂಪಟ ಅಂತ ಕರೀತಾರೆ. ಅದಕ್ಕೆಲ್ಲ
ಮಹಾಭಾರತದ ಮುಂದೆ ಎಂದಾದ್ರೂ ಒಂದು ದಿವಸ ಮಹಾಭಾರತವನ್ನು ಓದುವ, ಈ ರೀತಿಯಾಗಿ ಪಾಠ ಕೇಳುವ ಸಂದರ್ಭ ಬಂತು ಅಂತಂದ್ರೆ ಆ ಸಂದರ್ಭದಲ್ಲೆಲ್ಲ ಪಾಪಗಳಿಗೆ ಯಾವ ಯಾವ ಶಿಕ್ಷೆಗಳಿದೆ ಅಂತ ನಿರೂಪಣೆ ಮಾಡಿದ್ದಾರೆ. ಅದನ್ನು ಕೂಡ ನೋಡೋಣ. ತುಂಬಾ ವಿಸ್ತಾರವಾದ ಅದ್ಭುತವಾದ ಗ್ರಂಥ ಮಹಾಭಾರತ. ಅದರಲ್ಲಿ ಈ ರೀತಿಯಾದ ವಿವರಣೆಗಳೆಲ್ಲ ಇದೆ. ಮತ್ತೆ ಮತ್ತೊಂದು ಧನಶುದ್ಧಿ ಅಂದ್ರೆ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದಿಂದ ಯಾವ ಸಂಪತ್ತು ನಮ್ಮಲ್ಲಿ ಇರತ್ತೋ ಆ ಸಂಪತ್ತಿನಿಂದ ಜೀವನವನ್ನು ಮಾಡಬೇಕು. ಅದು ನೆಮ್ಮದಿಯ ಜೀವನ. ಅಪ್ರಾಮಾಣಿಕವಾಗಿ ಮತ್ತೊಬ್ಬರನ್ನ ಮೋಸ ಮಾಡಿ ದುಡ್ಡನ್ನ ಸಂಪಾದನೆ ಮಾಡಿದೆವು ಅಂತಾದ್ರೆ ಅದು ಹೇಗೆ ಅಂತಂದ್ರೆ, ನೀವು 100% ಪರಿಶುದ್ಧವಾದಂತಹ ಹಾಲನ್ನ ಹಾಕಿದ್ದೀರಿ, 99% ಅದು ಪರಿಶುದ್ಧವಾದಂತಹ ಹಾಲೇ ಇದೆ, ಒಂದು ತೊಟ್ಟು ವಿಷವನ್ನ ಅದರಲ್ಲಿ ಸೇರಿಸಿದ್ದೀರಿ. 99% ಯೋಗ್ಯವಾದಂತಹ ಹಾಲು ಒಂದು ಹನಿಯಷ್ಟು ವಿಷದ ಸಂಪರ್ಕವಾದದ್ರಿಂದ ಪೂರ್ತಿಯಾಗಿ ಕಲುಷಿತವಾಗಿ ಹೋಗಿಬಿಡತ್ತೆ. ಹಾಗೆಯೇ ನಮ್ಮ ಸಂಪತ್ತು ಕೂಡ ಅಯೋಗ್ಯವಾದಂತಹ ಸಂಪತ್ತಿನಿಂದ ಮಿಶ್ರಣವಾಯಿತು ಅಂತಂದು ಹೇಳಿದ್ರೆ ಇಡೀ ಸಂಪತ್ತು ಕಲುಷಿತವಾಗಿ ಹೋಗತ್ತೆ. ಅಥವಾ ಆ ಕಲುಷಿತವಾದಂತಹ ಸಂಪತ್ತಿತ್ತು ಅಂದ್ರೆ ಮನುಷ್ಯನ ಉನ್ನತಿಗೆ ಅದು ಹಾನಿಕಾರಕವಾಗತ್ತೆ. ಈ ಮೂರನ್ನು ಶುದ್ಧಿ ಮಾಡುವಂತಹ ಕ್ರಮವನ್ನು ಹೇಳಿದ್ದಾರೆ. ಮೂರವನ್ನ ಶುದ್ಧಿ ಮಾಡಿಕೊಳ್ಳೋದು ಹೇಗೆ? ಯೋಗ್ಯವಾದ ಆಹಾರದ ಸೇವನೆಯಿಂದ ಮತ್ತು ಭಗವಂತನ ನಾಮಸ್ಮರಣೆ, ಭಗವಂತನ ಸ್ತೋತ್ರಗಳ ಪಠಣದಿಂದಾಗಿ ಜಿಹ್ವಾ ಶುದ್ಧಿ ಆಗತ್ತೆ. ಇನ್ನೊಂದು ಉಪಸ್ಥಾ ಶುದ್ಧಿ, ಬ್ರಹ್ಮಚರ್ಯವನ್ನ ಪಾಲನೆ ಮಾಡೋದ್ರಿಂದ ಆಗತ್ತೆ. ದುಡ್ಡಿನ ಶುದ್ಧಿ ಹೇಗಾಗತ್ತೆ, ಸಂಪತ್ತಿನ ಶುದ್ಧಿ ಹೇಗಾಗತ್ತೆ ಅಂದ್ರೆ ವಿನಿಮಯದಿಂದ, ಯೋಗ್ಯರಿಗೆ ಅದನ್ನ ಕೊಡೋದ್ರಿಂದಾಗಿ ಶುದ್ಧಿ ಆಗತ್ತೆ. ಧನ ನಿರಂತರವಾಗಿ ಸಂಚಾರವಾಗ್ತಾ ಇರಬೇಕು, ಫ್ಲೋಟಿಂಗ್ ಅಲ್ಲಿ ಇರಬೇಕು. ಅದಕ್ಕೆ ಒಳ್ಳೆ ದೃಷ್ಟಾಂತವನ್ನು ಕೊಡುತ್ತಾರೆ. ಶರೀರದಲ್ಲಿ ರಕ್ತ ಒಂದು ಕಡೆಯಲ್ಲಿ ನಿಂತಿತು ಅಂತಂದ್ರೆ, ಬ್ಲಡ್ ಒಂದು ಕಡೆಯಲ್ಲಿ ಕ್ಲಾಟ್ ಆಯ್ತು ಅಂದ್ರೆ, ಒಂದು ಕಡೆಯಲ್ಲಿ ಸ್ಥಗಿತವಾಯಿತು ಅಂತಂದ್ರೆ ಅವನ ಆ ಅವಯವಕ್ಕೆ ಚಿಕಿತ್ಸೆ ಬೇಕಾಗತ್ತೆ. ರಕ್ತ ಪರಿಶುದ್ಧವಾಗಿರಬೇಕು ಅಂತಂದ್ರೆ ನಿರಂತರವಾಗಿ ಸಂಚಾರ ಮಾಡ್ತಾ ಇರಬೇಕು, ಅದು ಹಾರ್ಟ್ ಅಲ್ಲಿ ಪಂಪ್ ಆಗಿ ಪರಿಶುದ್ಧವಾಗ್ತಾ ಇರಬೇಕು, ಆವಾಗ ರಕ್ತ ಶುದ್ಧವಾಗಿರತ್ತೆ. ಅದರಂತೆ ನಮ್ಮ ಸಂಪತ್ತು ಯೋಗ್ಯರಾದವರಲ್ಲಿ ಹೋಗಬೇಕು, ಆವಾಗ ಆ ಸಂಪತ್ತು ಪರಿಶುದ್ಧವಾಗತ್ತೆ. ಆ ಸಂಪತ್ತು ಪರಿಶುದ್ಧವಾಗಿದ್ದುಕೊಂಡು ಪುಣ್ಯವಾಗಿ ಕನ್ವರ್ಟ್ ಆಗತ್ತೆ. ಆ ಪುಣ್ಯದಿಂದ ಮತ್ತಷ್ಟು ಸಂಪತ್ತು ಬರುತ್ತೆ. ಆ ಸಂಪತ್ತನ್ನ ಮತ್ತೆ ವಿನಿಯೋಗ ಮಾಡಬೇಕು, ಮತ್ತೆ ಅದು ಪುಣ್ಯದ ರೂಪದಲ್ಲಿ ಬರುತ್ತೆ. ಆ ಪುಣ್ಯದ ಪ್ರಭಾವದಿಂದ ಸಂಪತ್ತು 3 ಮಡಿ 4 ಮಡಿ ದಶಮಡಿಯಾಗಿ ಅದು ಪರಿಣಾಮ ಹೊಂದತ್ತೆ. ಹೀಗೆ ಸಂಪತ್ತಿನ ಅಭಿವೃದ್ಧಿಯನ್ನ ಮಾಡಿಕೊಂಡು ನಹ್ಯಗ್ನಿ ಮುಖತೋ ಅಯಂ ವೈ ಭಗವಾನ್ ಸರ್ವಯಜ್ಞ ಭುಕ್ ಯುಜ್ಯೇತ ಹವಿಷಾ ರಾಜನ್ ಯಥಾ ವಿಪ್ರಮುಖೇ ಹುತೈಹಿ. ಭಗವಂತನ ಮಾತಿದು. ಯಜ್ಞ, ಬ್ರಾಹ್ಮಣ ಭೋಜನ, ಭಗವಂತನನ್ನ ಆರಾಧನೆ ಮಾಡ್ಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ಆ ಮಾರ್ಗಗಳಲ್ಲಿ ಶ್ರೇಷ್ಠವಾದಂತಹ ಮಾರ್ಗ ಯಾವುದು ಅಂತಂದ್ರೆ ಭಗವಂತನನ್ನ ತೃಪ್ತಿಪಡಿಸ್ಲಿಕ್ಕೆ ಮತ್ತು ಗುರುಗಳಿಗೆ ಕೊಡಬಹುದಾದ ದೊಡ್ಡ ದಕ್ಷಿಣೆ ಯಾವುದು ಅಂತಂದ್ರೆ ದಕ್ಷಿಣ, ಜ್ಞಾನ ದಕ್ಷಿಣ. ನೀವು ಗಳಿಸಿದ ಸಂಪತ್ತನ್ನ, ವಿದ್ಯೆಯನ್ನ ಗುರುಗಳಿಂದ ಏನು ಪಡೆದಿರ್ತೀರೋ ಆ ವಿದ್ಯೆಯನ್ನ ಮತ್ತೊಬ್ಬರಿಗೆ ನೀವು ಉಪದೇಶವನ್ನು ಕೊಟ್ರಿ ಅಂತಂದ್ರೆ ಗುರುಗಳಿಗೆ ಕೊಡುವಂತ ಎಲ್ಲ ಸಂಪತ್ತಿಗಿಂತಲೂ ಕೂಡ ಮಿಗಿಲಾದ ಸಂಪತ್ತು ಅಂತ ಇದು ಕರೆಸಿಕೊಳ್ಳುತ್ತದೆ. ಇದರಿಂದ ಭಗವಂತನಿಗೆ ಬಹಳ ಸಂತೋಷವಾಗುತ್ತೆ. ಭಗವಂತನಿಗೆ ಮತ್ತು ಗುರುಗಳಿಗೆ ಕೊಡುವಂತಹ ದೊಡ್ಡ ದಕ್ಷಿಣೆಯಲ್ಲಿ ಪ್ರಧಾನವಾದದ್ದು ಕಲಿತಂತಹ ವಿದ್ಯೆಯನ್ನ ಮತ್ತೊಬ್ಬರಿಗೆ ಕೊಡೋದು, ವಿದ್ಯೆಯನ್ನ ಹಂಚೋದು. ಯಾಕೆ ಅಂತಂದ್ರೆ ಇದು ಮೇಲ್ನೋಟಕ್ಕೆ ಗುರುಗಳಿಗೆ ಏನೂ ಸಿಗಲಿಲ್ಲಲ್ಲ, ಭೌತಿಕವಾದ ಸಂಪತ್ತೇನೂ ಸಿಗಲಿಲ್ಲಲ್ಲ ಅಂತ ಅನ್ನಿಸತ್ತೆ. ಆದ್ರೆ ನಮಗ್ ಗೊತ್ತಿಲ್ಲದೇನೆ ಗುರುಗಳಿಗೆ ದೊಡ್ಡ ದಕ್ಷಿಣೆಯನ್ನು ಕೊಟ್ಟ ಹಾಗೆ. ಹೇಗೆ? ವಿದ್ಯೆಯನ್ನ ಉಪದೇಶ ಕೊಟ್ಟವನಿಗೆ ಒಂದು ಫಲವಾದರೆ ಆ ವಿದ್ಯೆಯನ್ನು ನಾನು ಉಪದೇಶ ಕೊಟ್ಟಿದ್ದೇನೆ, ನನಗೆ ನನ್ನ ಗುರುಗಳು ಉಪದೇಶ ಕೊಟ್ಟಿದ್ದಾರಲ್ಲ, ಆ ಗುರುಗಳಿಗೆ ನನಗೆ ಎಷ್ಟು ಪುಣ್ಯ ಬಂದಿದೆಯೋ ಅದರ 8ರಷ್ಟು ಪುಣ್ಯ ಬರುತ್ತೆ. ನನ್ನ ಗುರುಗಳಿಗೆ ಯಾರು ಉಪದೇಶವನ್ನು ಕೊಟ್ಟಿದ್ದಾರೋ ಅವರಿಗೆ 16ರಷ್ಟು ಪುಣ್ಯ ಬರುತ್ತೆ. ನನಗೆ ಎಷ್ಟು ಪುಣ್ಯ ಬಂದಿದೆಯೋ ನನ್ನ ಪರಮ ಗುರುಗಳಿಗೆ ಅದರ 16 ಪಟ್ಟು ಪುಣ್ಯ ಬರುತ್ತೆ. ಅವರ ಗುರುಗಳಿಗೆ ಮತ್ತೆ ಅದರ 2ರಷ್ಟು, ಅದರ 2ರಷ್ಟು ಅಂತ ಅಪರಿಮಿತವಾದ ಪುಣ್ಯ ಬರುತ್ತೆ. ಹಾಗಾದ್ರೆ ಗುರುಗಳಿಗೆ ಒಳ್ಳೇದಾಗಬೇಕು ಅಂತ ಅಂದುಕೊಂಡವ್ರು ಏನ್ ಮಾಡ್ಬೇಕು ಅಂದ್ರೆ ತಾವು ಗಳಿಸಿದ ವಿದ್ಯೆಯನ್ನು ಮತ್ತೊಬ್ಬ ಶಿಷ್ಯನಿಗೆ ಧಾರೆ ಎರಿಬೇಕು, ಆ ಶಿಷ್ಯ ಮತ್ತೊಬ್ಬನಿಗೆ ಕೊಡಬೇಕು. ಅದಕ್ಕೆ ವಿದ್ಯೆಯನ್ನ ಉಪದೇಶ ಕೊಡುವಂತಹ ಸಂದರ್ಭದಲ್ಲಿ
ಆ ಉಪನಿಷತ್ತು ಒಂದು ಮಾತನ್ನು ಹೇಳುತ್ತೆ, ಐತರೇಯ ಉಪನಿಷತ್ತಿನಲ್ಲಿ. ಈ ವಿದ್ಯೆಯನ್ನ ಯಾರು ಮುಂದೆ ಉಪದೇಶ ಕೊಡೋದಿಲ್ವೋ ಮತ್ತೊಬ್ಬನಿಗೆ, ಅವನು ಗುರುಗಳಿಗೆ, ಅಂತಹವನಿಗೆ ಗುರುಗಳು ಉಪದೇಶವನ್ನು ಕೊಡಬಾರದು. ಅಂದ್ರೆ ಜ್ಞಾನದ ಪ್ರವಾಹ ಒಂದು ಕಡೆಯಲ್ಲಿ ಅಣೆಕಟ್ಟನ್ನ ಕಟ್ಟಿ ನಿಲ್ಲಿಸಬಾರದು, ನಿರಂತರವಾಗಿ ಹರಿಯುವಂತಹ ಗಂಗಾ ನದಿಯ ಪ್ರವಾಹದಂತಿರ್ಬೇಕು. ಈಗ ಅದಕ್ಕೂ ಕೂಡ ಎಲ್ಲ ಕಡೆಯಲ್ಲಿ ಬ್ರಿಡ್ಜ್ಗಳನ್ನ, ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಅಂದ್ರೆ ಒಟ್ಟಾರೆ ಅಭಿಪ್ರಾಯ, ಎಂದಿಗೂ ಈ ಜ್ಞಾನದ ಪರಂಪರೆ ಉಳಿಬಾರದು, ನಿಲ್ಲಬಾರದು. ಅಂತಹದ್ದು ನಾವು ಭಗವಂತನಿಗೆ ಕೊಡಬಹುದಾದಂತಹ ಸರ್ವಶ್ರೇಷ್ಠವಾದ ದಾನಗಳಲ್ಲಿ ಪರಮಾತ್ಮನ ತೃಪ್ತಿಗೆ ಸಾಧನವಾದದ್ರಲ್ಲಿ ಪ್ರಧಾನವಾದಂತಹದ್ದು ಜ್ಞಾನ ಯಜ್ಞ. ಎರಡನೆಯದ್ದನ್ನು ಹೇಳ್ತಾರೆ, ನಹ್ಯಗ್ನಿ ಮುಖತೋ ವೈ ಅಯಂ ವೈ ಭಗವಾನ್ ಸರ್ವಯಜ್ಞ ಭುಕ್. ನೀವು ಭಗವಂತನ ಆರಾಧನೆಯನ್ನು ಮಾಡಬೇಕು ಅಂತ ಬಹಳ ಖರ್ಚು ಮಾಡಿ ಯಜ್ಞ ಯಾಗಾದಿಗಳಿಂದಾಗಿ ಭಗವಂತನನ್ನು ಎಷ್ಟು ತೃಪ್ತಪಡಿಸ್ತೀರೋ, ಒಬ್ಬ ಯೋಗ್ಯನಾದಂತಹ ವ್ಯಕ್ತಿಗೆ, ಹಸಿದಂತಹ ವ್ಯಕ್ತಿಗೆ ಒಳ್ಳೆ ಮನಸ್ಸಿನಿಂದ ಭೋಜನವನ್ನ ಕೊಟ್ರಿ ಅಂತಂದ್ರೆ, ಮನೆಗೆ ಬಂದಂತಹ ಒಬ್ಬ ವ್ಯಕ್ತಿಗೆ ಒಂದು ಗ್ಲಾಸ್ ನೀರನ್ನು ಕೊಟ್ರಿ ಅಂತಂದ್ರೆ, ಅವನ ಉಪಚಾರವನ್ನ ಮಾಡಿದಿರಿ ಅಂತಂದ್ರೆ, ಯೋಗ್ಯನಾದಂತಹ ವ್ಯಕ್ತಿಗೆ ಅದರಿಂದ ಬಹಳ ಸಂತೃಪ್ತಿ ಪಡ್ತಾನೆ. ಅದರಲ್ಲೂ ಹೇಳ್ತಾರೆ, ಇಜ್ಜೇತ ಹವಿಷಾ ರಾಜನ್ ಯಥಾ ವಿಪ್ರ ಮುಖೇ ಹುತೈಹಿ. ವಿಪ್ರ ಅಂತಂದ್ರೆ ವೇದಾಭ್ಯಾಸದಲ್ಲಿ ಈ ಧಾರ್ಮಿಕ ಕ್ಷೇತ್ರದಲ್ಲಿಯೇ ತನ್ನ ಜೀವನವನ್ನ ಮುಡಿಪಾಗಿಟ್ಟಂತಹ ವ್ಯಕ್ತಿ ಯಾರಿರ್ತಾನೋ ಅವನಿಗೆ ಅನ್ನದಾನವನ್ನ ಮಾಡಿದರೆ ಅದರಿಂದ ಎಷ್ಟು ಪ್ರೀತಿ ಆಗತ್ತೋ ಅಷ್ಟು ಜ್ಞಾನವೊಂದನ್ನು ಹೊರತುಪಡಿಸಿ ಮೆತ್ತು ಯಾವುದರಿಂದಲೂ ಕೂಡ ಅವನಿಗೆ ತೃಪ್ತಿ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉಳಿದಿದ್ದನ್ನು ಬಿಡಬೇಕು ಅನ್ನೋ ಅರ್ಥ ಅಲ್ಲ, ಅವುಗಳನ್ನ ಮಾಡ್ತಾ ಇವುಗಳನ್ನು ಅನುಸರಿಸಬೇಕು. ಅದರಿಂದ ತಸ್ಮಾತ್ ಬ್ರಾಹ್ಮಣ ದೇವೇಶು ಮರ್ತ್ಯಾದಿಷು ಯಥಾರ್ಹತಃ ತೈಸ್ತೈಹಿ ಕಾಮೈರ್ ಯಜೇಚ್ಛೈನಂ ಕ್ಷೇತ್ರಜ್ಞಂ ಬ್ರಾಹ್ಮಣಾಯನಂ. ಪರಮಾತ್ಮ ಒಬ್ಬೊಬ್ಬರನ್ನ ಒಂದೊಂದು ಅವಯವಗಳಿಂದ ಸೃಷ್ಟಿ ಮಾಡಿದ್ದಾನೆ. ಇದರಲ್ಲಿ ಗಮನಿಸಬೇಕು, ಹೊರಗಡೆಯಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಆಕ್ಷೇಪ ಮಾಡುವುದುಂಟು. ಬ್ರಾಹ್ಮಣರನ್ನ ಮುಖದಿಂದ ಸೃಷ್ಟಿ ಮಾಡಿದ, ಕ್ಷತ್ರಿಯರನ್ನ ತೋಳಿನಿಂದ ಸೃಷ್ಟಿ ಮಾಡಿದ, ತನ್ನ ಸೊಂಟದ ಭಾಗದಿಂದಾಗಿ ವೈಶ್ಯರನ್ನ ಸೃಷ್ಟಿ ಮಾಡಿದ, ಪಾದಗಳಿಂದ ಶೂದ್ರರನ್ನ ಸೃಷ್ಟಿ ಮಾಡಿದ ಅಂತ ವೇದಗಳಲ್ಲೆಲ್ಲ ಬರುತ್ತೆ. ಶೂದ್ರರನ್ನ ಪರಮಾತ್ಮನ ಕಾಲುಗಳಿಗೆ ಹೋಲಿಸಿ ಬಿಟ್ಟಿದ್ದಾರೆ, ಇದು ಅವರಿಗೆ ಮಾಡಿದ ಅಪಮಾನ ಅಂತ ಹೇಳ್ತಾರೆ. ನಾವಿದ್ರಲ್ಲಿ ಒಂದೇ ಸಕ್ಕರೆ ಅಚ್ಚನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಸಕ್ಕರೆ ಅಚ್ಚು ಸಿಹಿಯೋ ಖಾರವೋ? ತಲೆ. ಕಾಲಿನ ಭಾಗ, ಅಯ್ಯೋ ಸಕ್ಕರೆ ಅಚ್ಚು ಕಾಲಪ್ಪ ತಿನ್ಲಿಕ್ಕಾಗೋದಿಲ್ಲ ಅಂತ ಯಾರು ಬಿಸಾಕೋದಿಲ್ಲ. ಪರಮಾತ್ಮನ ತಲೆ ಎಷ್ಟು ಪರಮ ಪವಿತ್ರವೋ, ತಲೆ ಏನೇನ ಕೆಲಸಗಳನ್ನ ಮಾಡಬಹುದೋ ಕಾಲಿನಿಂದಲೂ ಆ ಎಲ್ಲ ಕೆಲಸ ಮಾಡಬಹುದು. ಕಾಲಿನಿಂದ ಎಲ್ಲಾ ಕೆಲಸ ಮಾಡಬಹುದು ಅಂತಂದ್ರೆ ಎಲ್ಲ ಕೆಲಸವನ್ನು ಮಾಡಬಹುದು, ಸಂಕೋಚವಿಲ್ಲದೇನೆ ಎಲ್ಲ ಕೆಲಸವನ್ನು ಮಾಡಬಹುದು. ಕಾಲಿನಿಂದ ನೋಡಬಹುದು, ಕಾಲಿನಿಂದ ಅಡಿಗೆ ಮಾಡಬಹುದು, ಕಾಲಿನಿಂದ ಕೇಳಬಹುದು, ಕಾಲಿನಿಂದ ತಿನ್ನಬಹುದು. ಎಲ್ಲ ಶಕ್ತಿಗಳು ಪರಮಾತ್ಮನ ಪ್ರತಿಯೊಂದು ಅವಯವಗಳಿಗೂ ಎಲ್ಲ ಶಕ್ತಿಗಳು ಇದೆ. ಆದರೂ ಲೌಕಿಕವಾದ ವ್ಯವಹಾರಗಳಲ್ಲಿ ಒಂದೊಂದು ಅವಯವಗಳಿಗೆ ಒಂದೊಂದು ಪ್ರಧಾನವಾದದ್ದು ಅಂತ ಇದೆ. ಆ ಅಂಶವನ್ನಿಟ್ಟುಕೊಂಡು ಆ ಅವಯವಗಳ ಒಂದೊಂದು ಕೆಲಸ ಇವರಿಂದ ಆಗಬೇಕಾಗಿದೆ. ಆ ಕೆಲಸ ಯಾರಿಂದ ಆಗತ್ತೋ ನಾವು ಹಿಂದಿನ ಪಾಠಗಳಲ್ಲೇ ಗಮನಿಸಿದ್ದೇವೆ. ಯಾರ್ಯಾರು ಈ ಕೆಲಸಗಳನ್ನು ಮಾಡ್ತಾರೋ ಅವರಿಗೆ ಈ ಟ್ಯಾಗ್ಲೈನ್ ಕೊಡ್ಬೇಕೇ ಹೊರತಾಗಿ ಬ್ರಾಹ್ಮಣ ತಂದೆ ತಾಯಿಯ ಗರ್ಭದಲ್ಲಿ ಬಂದಿದ್ದಾನೆ ಅಂತ ಮಾತ್ರಕ್ಕೆ ಅವನು ಬ್ರಾಹ್ಮಣನಾಗಲಾರ. ಅದು ಒಂದು ತರದ ಬ್ರಾಹ್ಮಣ್ಯ, ಬೇರೆ ಇದ್ದೇ ಇದೆ, ಅದು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ವೇದಗಳಲ್ಲಿ ಹೇಳ್ತಾ ಇರುವ ಬ್ರಾಹ್ಮಣ ಅಂತಂದ್ರೆ ಯಾರು ತನ್ನನ್ನ ಭಗವದ್ ವಿಷಯಕವಾದಂತಹ ಚಿಂತನೆಯಲ್ಲಿ ತೊಡಗಿಸಿಕೊಂಡು ಈ ತತ್ವಜ್ಞಾನವನ್ನು ಪ್ರಸಾರ ಮಾಡುವುದರಲ್ಲಿ ನಿರತನಾಗಿರ್ತಾನೋ, ಅದನ್ನ ಕೇಳುವುದರಲ್ಲಿ ನಿರತನಾಗಿರ್ತಾನೋ ಅವನು ಪ್ರಧಾನವಾಗಿ ಬ್ರಾಹ್ಮಣ. ಯಾರು ತನ್ನ ತೋಳು ಬಲಗಳಿಂದಾಗಿ ದೇಶವನ್ನ ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿರ್ತಾನೋ ಅವನು ಕ್ಷತ್ರಿಯ, ನಮ್ಮ ಸೈನಿಕರು. ಯಾರು ತಮ್ಮ ವ್ಯಾಪಾರದ ಚಾಣಾಕ್ಷತೆಯಿಂದಾಗಿ ಜಗತ್ತಿನಲ್ಲಿರುವ ಎಲ್ಲ ಜನರಿಗೂ ಕೂಡ ಆಹಾರವನ್ನ ವ್ಯಾಪಾರದ ಮುಖಾಂತರವಾಗಿ ಒದಗಿಸಿ ಕೊಡ್ತಾರೋ ಇವರು ಎಲ್ಲರನ್ನೂ ಕೂಡ ವೈಶ್ಯರು ಅಂತ ಕರೀತಾರೆ. ಯಾರು ತಮ್ಮ ಸೇವೆಯ ಮುಖಾಂತರವಾಗಿ, ಶಿಕ್ಷಣದವರಾಗಿರಬಹುದು, ಪೊಲೀಸರಾಗಿರಬಹುದು, ಅಥವಾ ಬೇರೆ ಸರ್ವಿಸ್ ಸೆಕ್ಟರ್ಗಳು ಅಂತ ಯಾವ್ದನ್ನು ಕರಿತೇವೋ ಅದರಲ್ಲಿ ಇದ್ದುಕೊಂಡು ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತಾರೋ ಅವರೆಲ್ಲ ಶೂದ್ರರು. ಇನ್ನೊಂದು ಒಳ್ಳೆ ಅರ್ಥವನ್ನು ಹೇಳ್ತಾರೆ, ಶುಚಾ ಆದ್ರವಣಾತ ಶೂದ್ರ. ಯಾರೇ ಯಾವುದೇ ವರ್ಣದವರಾಗಬೇಕು ಅಂದ್ರೆ ಮೊದಲಿಗೆ ಶೂದ್ರರಾಗಿರ್ಬೇಕು ಅಂತ. ಯಾಕೆ ಶೂದ್ರರು ಅನ್ನೋ ಶಬ್ದಕ್ಕೆ ಎಷ್ಟು ಒಳ್ಳೆ ಅರ್ಥ ಇದೆ ಅಂತಂದ್ರೆ, ಶುಚಾ ಆದ್ರವಣಾತ್, ಯಾರು ಮತ್ತೊಬ್ಬರ ಕಷ್ಟವನ್ನು ಕಂಡು
ಶೋಕಕ್ಕೆ ಮಮ್ಮಲ ಮರುಗಿ ಅವರ ಬಳಿಯಲ್ಲಿ ಧಾವಿಸಿ ಓಡಿ ಬರ್ತಾರೋ ಅವರನ್ನ ಶೂದ್ರರು ಅಂತ ಕರೀತಾರೆ. ನಾವು ಶೂದ್ರರಾಗಬೇಕೋ ಬೇಡವೋ? ಪ್ರತಿಯೊಬ್ಬರು ಆಗಬೇಕಲ್ವಾ? ಮತ್ತೊಬ್ಬರ ಕಷ್ಟಕ್ಕೆ ಆಗಿ ಬರದೇ ಇರುವಂತಹ ಮನುಷ್ಯನೇ ಅಲ್ಲ ಅಂತ ಹೇಳ್ತಾರೆ. ಇದು ಶೂದ್ರ ಶಬ್ದದ ನಿಷ್ಪತ್ತಿ. ಅದು ಗೊತ್ತಿಲ್ಲದೇನೆ ಹಾಗೆ ಮೇಲ್ನೋಟಕ್ಕೆ ಆಕ್ಷೇಪವನ್ನು ಮಾಡಿದರೆ ಅವರಿಗೆ ಉತ್ತರಗಳಿಲ್ಲ. ಆದರೆ ಎಲ್ಲ ವ್ಯಕ್ತಿಗಳ ಒಳಗಡೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ಅಂದುಕೊಂಡು ಅವರವರು ಮಾಡುವಂತಹ ಕರ್ಮಗಳಿಗೆ ಅವರವರ ಸಮರ್ಪಣೆಗೆ ಅನುಗುಣವಾದಂತಹ ಫಲವನ್ನ ಅವರವರ ಸೇವೆಯನ್ನ ಗೃಹಸ್ಥನಾದವನು ಮಾಡಬೇಕು ಅಂತ ಈ ಜವಾಬ್ದಾರಿಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತೈಹಿ ಕಾಮೈಹಿ ಯಜೇಚ್ಛ ಏನಂ ಕ್ಷೇತ್ರಜ್ಞಂ ಬ್ರಾಹ್ಮಣಾಯನಂ. ಬ್ರಾಹ್ಮಣರಿಂದ ಗಮ್ಯನಾದಂತಹ ಜ್ಞಾನಿಗಳಿಂದ ಗಮ್ಯನಾದಂತಹ ಆ ಪರಮಾತ್ಮನನ್ನ ಬ್ರಾಹ್ಮಣರಲ್ಲಿ ಪ್ರಧಾನವಾಗಿ ಆರಾಧನೆ ಮಾಡಬೇಕು. ಯಾರು ಜ್ಞಾನಿಗಳಿದ್ದಾರೋ ಅವರಲ್ಲಿ ವಿಶೇಷವಾಗಿ ಆರಾಧನೆ ಮಾಡಬೇಕು. ಹಾಗೆ ಅಂತ ಅವರು ಒಬ್ಬರೇ ಅಲ್ಲ, ಅದನ್ನೇ ಹೇಳಿದ್ದು, ಮನುಷ್ಯರು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು ಪ್ರತಿಯೊಂದರಲ್ಲೂ ಕೂಡ ಭಗವಂತನ ಆರಾಧನೆಯನ್ನ ಯಥಾಯೋಗ್ಯವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದರ ನಂತರದಲ್ಲಿ ಮುಂದಿನ ವಿಷಯಗಳೆಲ್ಲವೂ ಕೂಡ ಪ್ರಾರಂಭವಾಗತ್ತೆ. ಅದನ್ನು ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾರಾಯಣವನ್ನ ಪಾಠವನ್ನ ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.